ಜೂನ್ 22 ಕಲಬುರಗಿ ಜಿಲ್ಲೆಯ ಶಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಕ್ಕಾ ತಾಂಡಾದಲ್ಲಿ 22 ಜೂನ್ 2025 ರಾತ್ರಿ 1:30 AM ದಕ್ಕಾ ತಾಂಡಾದಲ್ಲಿ ಇರುವಂಥ ಫಿರ್ಯಾದಿ ಮನೆ ಹನುಮಂತಂದೆ ಪಾಂಡು ಪವಾರ್ ಅಂತ ಇವರ ಮನೆ ಒಳಗಡೆ 5 ಜನ ದರೋಡೆಕೋರರು ನುಗ್ಗಿ ಅವರು ಫಿರ್ಯಾದಾರರು ಮತ್ತು ಅವ್ರ ಸಂಬಂಧಿಕರ ಕೈಕಾಲು ಕಟ್ಟಿ ತಲವಾರು ತೋರಿಸಿ ಅವ್ರ ಮನೆಯಲ್ಲಿರುವಂಥ ಹಣ ಮತ್ತು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಮಾಹಿತಿ ಮೇರೆಗೆ ಒಂದು ಡೆಕಾಯಿಟಿ ಕೇಸ್ ನಾವು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದೇವೆ. ಈ ಪತ್ತೆ ಹಚ್ಚಲಿಕ್ಕೆ DYSP ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ PI ನಟರಾಜ್ ಮತ್ತು ಅವರ PSI ಶ್ಯಾಮರಾಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಮಲ್ಲಿಕಾರ್ಜುನ್, ನಾಗೇಂದ್ರ, ಮಲ್ಲಿಕಾರ್ಜುನ್ CHC, ಬಲರಾಮ್, ಸಂತೋಷ್, ಹುಸೇನ್ ಬಾಷಾ, ಬಿಲಿಯನ್ ಸಿದ್ದಯ್ಯ, ಆರಿಫ್, ರಮೇಶ್ ಇವರೆಲ್ಲ ಸೇರಿ ಒಂದು 2 ತಂಡಗಳನ್ನು ರಚನೆ ಮಾಡಿದ್ದಾರೆ. ಮೇಜರ್ ಏನಂದರೆ ಇದು ಒಂದು ಚಾಲೆಂಜಿಂಗು, ಯಾಕಂದರೆ ಸಡನ್ನಾಗಿ ಇಮಿಡಿಯೇಟಾಗಿ ನಮಗೆ ಬೆಳಿಗ್ಗೆ ಮಾಹಿತಿ ಬರುತ್ತೆ. ಈ ಶಾಬಾದ್ ನಗರದಲ್ಲಿ ದಕ್ಕಾ ತಾಂಡ ಏರಿಯಾದಲ್ಲಿ ಒಂದು 5 ಜನ ತಲವಾರು ಇಟ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮನೆಯೊಳಗಡೆ ನುಗ್ಗಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಮನೆಯಲ್ಲಿರುವಂತಹ ಆಭರಣಗಳನ್ನು ಮತ್ತು ದುಡ್ಡನ್ನು ತೊಗೊಂಡು ಹೋಗಿದ್ದಾರೆ ಅಂದಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಡೆಕಾಯಿಟಿ ನಮ್ಮ ಹೌಸ್ ಡೆಕಾಯಿಟಿ ಯಾವಾಗ ರಿಪೋರ್ಟ್ ಆಗಿಲ್ಲ. ಸಡನ್ನಾಗಿ ಇತ್ತೀಚೆಗೆ ಏನಾಯಿತು, ಏನಾದರೂ ಗ್ಯಾಂಗ್ ಬಂದಿದ್ದಾರೆ ಅಂತ ನಮಗೆ ಇಮಿಡಿಯೇಟಾಗಿ ನಮ್ಮೆಲ್ಲ ಮೇಲಧಿಕಾರಿಗಳು ಮತ್ತು ನಮ್ಮದೆಲ್ಲ ಫಾರೆನ್ಸಿಕ್ ಟೀಮು ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ಇಮಿಡಿಯೇಟಾಗಿ ಸ್ಪಾಟ್ಗೆ ರೀಚ್ ಆಗಿ ಅವೆಲ್ಲ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಇದರಲ್ಲಿ ನಮ್ಮವರು ಒಳ್ಳೆ ಕೆಲಸ ಮಾಡಿ 2 ಟೀಮ್ಸು ಎಲ್ಲ ಕಡೆ ಆಲ್ಮೋಸ್ಟ್ ಅವರು ಆಪರೇಷನ್ ಏರಿಯಾ ಬಂದು ಎಲ್ಲ ಮಹಾರಾಷ್ಟ್ರ, ಅಕ್ಕಲ್ಕೋಟು ಮತ್ತು ಯಾದಗಿರಿ, ಕಲಬುರಗಿ ಜಿಲ್ಲೆ 3 ಏರಿಯಾಸು ಸೇರಿ 4 ಆರೋಪಿಗಳನ್ನು ಇದರಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ರವಿ ತಂದೆ ಶಂಕರ್ ರಾಥೋಡ್ ಅಂತ ಇವರು ಶಾಬಾದ್ ನಗರದವರು, ಇನ್ನೊಬ್ಬರು ಮಹದೇವ್ ತಂದೆ ಉಮ್ಲೂರು ರಾಥೋಡ್ ಅಂತ ಇವರು ಅಕ್ಕಲ್ಕೋಟದವರು, ಶಿವಕುಮಾರ್ ತಂದೆ ದೀಪ್ಲು ರಾಥೋಡ್ ಇವರು ಡ್ರೈವರ್ ಕೆಲಸ ಖ್ಯಾದಾಪುರ್ ತಾಂಡ ಯಾದಗಿರಿ ಜಿಲ್ಲೆ, ಗೋಪಾಲ್ ತಂದೆ ಮೇಘಾ ನಾಯ್ಕ್ 30 years ಇವರು ಕೂಲಿ ಕೆಲಸ ಆನಗೇರಿ ತಾಂಡೆ ಇವರು. ಟೋಟಲ್ 4 ಆರೋಪೀಸ್ ಟೋಟಲ್ ಇನ್ವಾಲ್ವ್ ಆಗಿರೋದು 5 ಜನ. ಇದರಲ್ಲಿ ನಾವು ಸದ್ಯಕ್ಕೆ 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಲೋಕಲ್ ಶಾಬಾದವರು, ಇಬ್ಬರು ಯಾದಗಿರಿ ಡಿಸ್ಟಿಕ್ ಸೇರಿದವರು, ಇನ್ನೊಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು, ಇನ್ನೊಬ್ಬರು ಆರೋಪಿ ಬಂಧನ ಆಗೋದು ಇನ್ನೂ ಬಾಕಿ ಇದೆ, ಅವರೂ ಮಹಾರಾಷ್ಟ್ರದಕ್ಕೆ ಸೇರಿದವರಿದ್ದಾರೆ. ಇವ್ರ ಕಡೆಯಿಂದ ನಾವು ಟೋಟಲ್ 135 grams ಆಫ್ ಗೋಲ್ಡ್ ರಿಕವರಿ ಮಾಡಿದ್ದೀವಿ, 550 grams ಆಫ್ ಸಿಲ್ವರ್ ಮತ್ತು ಅಮೌಂಟ್ 4 lakh ಅಮೌಂಟ್ ಟೋಟಲ್ 40,000 ಅಮೌಂಟು ಟೋಟಲ್ 8,95,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ನಾವು ರಿಕವರಿ ಮಾಡಿದ್ದೇವೆ. ಮತ್ತು ಅವರಿಗೆ ಕೃತ್ಯಕ್ಕೆ ಬಳಸಿರುವಂತಹ 5 ಚಾಕುವನ್ನು ಜಪ್ತಿಪಡಿಸ್ಕೊಂಡಿದ್ದೇವೆ ಮತ್ತು ಎಲ್ಲ ಆರೋಪಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ ಅವರು 2-3 ಪಾಯಿಂಟ್. ಫಸ್ಟ್ ನಂಬರ್ 1 ಮೋಟಿವ್ ಯಾಕೆ ಮಾಡಿದ್ದಾರೋ ಅನ್ನೋದು, ಈ ಲೋಕಲ್ ರವಿ ತಂದೆ ಶಂಕರ್ ರಾಥೋಡ್ ಅನ್ನೋರ್ದು ಎಲ್ಲ ಸಾಲ ಮಾಡ್ಕೊಂಡಿರ್ತಾರೆ ಮತ್ತು ಅವ್ರಿಗೆ ದುಡ್ಡಿನ ಆಶೆನೂ ಇರುತ್ತೆ. ದುಡ್ಡು ಏನಾದರೂ ಮಾಡಿ ಅದು ಅಮೌಂಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅವ್ರಿಗೆ, ಏನಾದರೂ ಮಾಡಿ ನಾವು ಇದೆಲ್ಲ ತೀರಿಸ್ಕೋಬೇಕು ಅಂತ. ಆಮೇಲೆ ಅದೇ ಊರಲ್ಲಿ ದಕ್ಕಾ ತಾಂಡಾದಲ್ಲಿ ಹನುಮಂತ ಪಾಂಡು ಪವಾರ್ ಅವರೆಲ್ಲ ಸ್ವಲ್ಪ ಜ್ಯುವೆಲ್ರಿ ಹಾಕ್ಕೊಳ್ಳೋದು ಮತ್ತು ಮನೆಯಲ್ಲಿ ಈ ಥರ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿ, ಇದೇ ಮನೆಯಲ್ಲಿ ನಾವು ಮಾಡಿದರೆ ನಮಗೆಲ್ಲ ಮನಿ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೆಕೆಂಡು, ಈ ಲೋಕಲ್ ಅವ್ರು ಇನ್ವಾಲ್ವ್ ಆಗಿದರೆ ನಾಳೆ ಏನಾದರೂ ಮಾಹಿತಿ ಅವ್ರಿಗೆ ಇಮಿಡಿಯೇಟಾಗಿ ಹೇಳ್ತಾರೋ ಮತ್ತೆಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರಿಗೆ ಪರಿಚಯ ಆಗಿರುವಂತಹ ಇನ್ನೂ 4 ಜನ, ಇಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು ಮತ್ತು ಯಾದಗಿರಿಗೆ ಸೇರಿದವರು ಇಬ್ಬರನ್ನೇ ಟೋಟಲ್ 5 ಜನ ಟೀಮ್ ಫಾರ್ಮ್ ಮಾಡಿಕೊಂಡು ಅವರು ವಾಚ್ ಮಾಡಿ 21st ಮತ್ತು 22nd ಮಿಡ್ನೈಟ್ ಟೈಮಲ್ಲಿ ಅವರು ಮನೆ ಕಡೆ ಬಂದು ಅವ್ರು ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರ್ತಾರೆ. ಅವ್ರ ಮನೆಯವರು 2-3 o'clock ಟೈಮಲ್ಲಿ ಅವ್ರಿಗೆ ಆಚೆಗೆ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರುವುದು ಅವ್ರಿಗೆ ಅಭ್ಯಾಸ ಇರುತ್ತೆ, ಅದೆಲ್ಲ ವಾಚ್ ಮಾಡ್ತಾರೆ ಅವರು. ಅದೇ ಸಮಯಕ್ಕೆ ಬಂದು ಆಚೆ ಕಾಯ್ತಾ ಇರ್ತಾರೆ. ಅವ್ರು ಯಾವಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಬಂದು ಡೋರ್ ಓಪನ್ ಮಾಡಿದ್ಮೇಲೆ ತಕ್ಷಣ ಅವರು ಫೋರ್ಸ್ಫುಲ್ಲಾಗಿ ಒಳಗಡೆ ನುಗ್ಗಿ ತಲವಾರೆಲ್ಲ ತೋರಿಸಿ ಅವ್ರಿಗೆ ಎದುರಿಸಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಅವ್ರ ಮನೆಯಲ್ಲಿ ಅವರು ಅಂದರೆ ಬಾಡಿ ಮೇಲೆ ಇರುವಂಥ ಅವರು ಆರ್ನಮೆಂಟ್ಸ್ ಏನಿರುತ್ತೋ ಜ್ಯುವೆಲ್ರಿ ಅದೆಲ್ಲ ಮತ್ತು ಮನೆಯಲ್ಲಿಟ್ಟು ಸ್ವಲ್ಪ ಅಮೌಂಟ್ ಎಲ್ಲ ತೊಗೊಂಡು ಇಮಿಡಿಯೇಟಾಗಿ ಅಲ್ಲಿಂದ ಅವರು ಹೊರಡ್ತಾರೆ. ಬಟ್ ಇದರಲ್ಲಿ ನಮಗೆ ಮೇಯ್ನ್ ಕೆಲವೊಂದು ಲೀಡ್ ಸಿಗುತ್ತೆ. ಇದರಲ್ಲಿ
ನಾವು ಇಮಿಡಿಯೇಟಾಗಿ ಡಾಗ್ ಸ್ಕ್ವಾಡು ಮತ್ತು ಫಾರೆನ್ಸಿಕ್ ಟೀಮ್ ಎಲ್ಲ ಬಂದಿದ ಮೇಲೆ ಡಾಗ್ ಸ್ಕ್ವಾಡ್ ಏರಿಯಾ ಎಲ್ಲ ಡೆಕಾಯ್ಟ್ ಏರಿಯಾ ಎಲ್ಲ ಸ್ಮೆಲ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಅದು ಲೋಕಲಲ್ಲಿರುವಂಥ ಅವರು ಫಸ್ಟ್ ಆರೋಪಿ ಮನೆಗೆ ಡಾಗ್ ಫಸ್ಟ್ ಲೀಡ್ ಸಿಗುತ್ತೆ ನಮಗೆ. ಲೋಕಲ್ ಅವರು ಯಾರಿದ್ದಾರೋ ಅಂತ ನಾವು ವೆರಿಫೈ ಮಾಡಿದ ಮೇಲೆ ರವಿ ತಂದೆ ಶಂಕರ್ ರಾಥೋಡ್ ಅವರು ಇದ್ದಾರೋ ಅನ್ನೋದು ಅವರ ಮನೆ ಅನ್ನೋದು ನಮ್ಗೆ ಫಸ್ಟ್ ಮಾಹಿತಿ ಸಿಗುತ್ತೆ. ತದನಂತರ ಅವ್ರದ್ದು ಹಿನ್ನೆಲೆ ವಿಚಾರಣೆ ಮಾಡಿದ ಮೇಲೆ ನಮಗೊಂದು ಗೊತ್ತಾಗುತ್ತೆ ಅವರು ಇದೇ ಎಮ್ಮೋ ರೀತಿಯಲ್ಲಿ ಜೀವರ್ಗಿ ಠಾಣೆಯಲ್ಲಿ 2007 ಒಂದು ರೋಡ್ ರಾಬರಿ ಕೇಸು ಇದೇ ಥರ ಮಾಸ್ಕ್ ಹಾಕ್ಕೊಂಡು ತಲವಾರು ಹಿಡ್ಕೊಂಡು ಎದುರಿಸಿ ದುಡ್ಡು ತೊಗೊಂಡಿರೋದು ಒಂದು ಕೇಸ್ ಅವನ ಮೇಲೆ ಇದೆ ಅಂತ ಮಾಹಿತಿ ಮೇಲೆ ನಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಇವನು ಇನ್ವಾಲ್ವ್ಮೆಂಟ್ ಇರ್ಬೋದು ಅಂತ. ಅದೇ ರೀತಿಯಿಂದ ಇನ್ನೊಂದು ಸಿಮಿಲರ್ಲಿ ಫಾರೆನ್ಸಿಕ್ ಟೀಮ್ ಅವರು ಒಂದು ನಮ್ಗೆ ಹಿಡಿತಾರೆ. ಅಲ್ಲಿ ಒಂದು ಫುಡ್ ಸ್ಟೆಪ್ಸು ಇನ್ನೊಂದು ವೈಟ್ ಹೌಸ್ ಕಡೆ ಲೀಡ್ ಆಗ್ತಾ ಇರೋದೊಂದು ಫುಡ್ ಸ್ಟೆಪ್ಸು, ಅದೇ ಥರ ಡಾಗ್ ಸ್ಕ್ವಾಡ್ ಅದನ್ನು ನಮಗೆ ಅದರಲ್ಲಿನೂ ಒಂದು ಲೀಡ್ ಸಿಗುತ್ತೆ. ಅಲ್ಲಿ ಯಾರು ಬಂದಿದ್ದಾರೋ ಅಂದರೆ ಈ ಹಿಂದೆ ಒಂದು 2-3 ಡೇಸ್ ಹಿಂದೆ ಒಬ್ಬರು ಮಹಾರಾಷ್ಟ್ರದವರು ಬಂದಿದ್ದಾರೆ ಅಲ್ಲಿಗೆ ಅನ್ನೋದು ಒಂದು ಕ್ಲೂನು ಸಿಗುತ್ತೆ. ಸೊ ನಮಗೆ ಇದು ಗೊತ್ತಾಗುತ್ತೆ ಇದು ಲೋಕಲ್ ಅವರು ಪ್ಲಸ್ ಆಚೆದವರು ಬಂದು ಮಾಡಿರುವಂಥ ಒಂದು ಕೇಸು ಅನ್ನೋದು ನಮಗೆ ಒಂದು ಕಂಕ್ಲೂಷನ್ಗೆ ನಮಗೆ ಬರ್ತೀವಿ. ತದನಂತರ ಇವ್ರನ್ನ ಹಿಡಿಯೋದು ಭಾಳ ಕಷ್ಟ, ಯಾಕಂದರೆ ಅವರು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ರು ಮತ್ತು ಫೋನು ಯೂಸ್ ಮಾಡೋದು ಮತ್ತು ಲೋಕಲ್ ಅವರು ಸ್ವಲ್ಪ ರೆಸಿಸ್ಟೆನ್ಸ್ ನಾವೇನು ಮಾಡಿರೋದಿಲ್ಲ ಅಂತ ಬೇರೆ ಎಲ್ಲ ಸ್ಟೋರೀಸ್ ಎಲ್ಲ ಹೇಳ್ತಿದ್ರು. ಬಟ್ ನಮ್ಮ ತಂಡ ಅವ್ರದ್ದು ಒಳ್ಳೆಯ ಕೆಲಸ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಒಟ್ಟಿಗೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಎಲ್ಲರೂ ಒಪ್ಕೊಂಡಿರೋದು ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಇದು ಟೋಟಲ್ 135 ಗ್ರಾಮು ಗೋಲ್ಡು, 550 ಗ್ರಾಮ್ ಸಿಲ್ವರ್ ಮತ್ತು 40,000 ಎಲ್ಲ ಪ್ರಾಪರ್ಟಿ ಏನಿದೆ ಇಂಟ್ಯಾಕ್ಟ್ ಪ್ರಾಪರ್ಟಿ ರಿಕವರಿ ಮಾಡಿ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ಹೌಸ್ ಡೆಕಾಯಿಟಿ ಕೇಸನ್ನು ಪತ್ತೆ ಮಾಡಿದ್ದಕ್ಕೆ ನಾನು DYSP ಶಾಬಾದ್ ಶಂಕರಗೌಡ ಪಾಟೀಲ್ ಮತ್ತು PI ಶಾಬಾದ್ ನಟರಾಜ್ ಲಾಡೆ ಮತ್ತು PSI ಶ್ಯಾಮರಾಯ ಮತ್ತು ಅವರ ಟೀಮ್ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವರು ಸತತವಾಗಿ ಮಹಾರಾಷ್ಟ್ರದಲ್ಲಿ ಮತ್ತು ಯಾದಗಿರಿಯಲ್ಲಿ ಎಲ್ಲ ಕ್ಯಾಂಪ್ ಮಾಡಿ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿ ಅವರು ಆಲ್ಮೋಸ್ಟ್ 3-4 ಡೇಸು ಅಲ್ಲೇ ಮಹಾರಾಷ್ಟ್ರದಲ್ಲೇ ಸ್ಟೇ ಮಾಡಿದರು, ಡೇ ಆ್ಯಂಡ್ ನೈಟ್ ಸ್ಟೇ ಮಾಡಿ ಆರೋಪಿಗಳ ಬಗ್ಗೆ ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿ ಖಚಿತಪಡಿಸ್ಕೊಂಡು ಅವ್ರನ್ನ ವಶಪಡಿಸ್ಕೊಂಡು ಬಂದು ವಿಚಾರಣೆ ಮಾಡಿ ಎಲ್ಲ ಪ್ರಾಪರ್ಟಿ ರಿಕವರಿ ಮಾಡಿದ ಮೇಲೆ ನಾವು ದಸ್ತಗಿರಿ ಮಾಡಲಾಗಿದೆ. ಸೊ ಎಂಟೈರ್ ಶಾಬಾದ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸಿಕ್ತು ಏನು ತೊಗೊಂಡು ಇನ್ನೂ ಮಾರಾಟ ಮಾಡೋಕ್ಕೆ ಹೋಗಲಿಲ್ಲ. ಏನಾಗಿದೆ ಅವ್ರಿಗೆ ಫಸ್ಟ್ ನಮಗೆ ಮಾಹಿತಿ ಬಂದಮೇಲೆ 1-2 ಡೇಸ್ಗೆ ಅವ್ರಿಗೂ ಒಂಚೂರು ಕ್ಲೂ ಸಿಗುತ್ತೆ ನಮ್ಮ ಮೇಲೆ ಡೌಟ್ ಆಗಿದೆ ಅನ್ನೋ ರೀತಿ ಅವರು ಎಲ್ಲಿನೂ ಮಾರಾಟ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಅದು ಏನು ಪ್ರಾಪರ್ಟಿ ಇದೆಯೋ ಎಲ್ಲ ಇಂಟ್ಯಾಕ್ಟಾಗಿ ಸಿಕ್ತು, ಏನು ಚೇಂಜ್ ಮಾಡೋದಾಗಲಿ ಏನೂ ಆಗೋಲ್ಲ, ಅದು ಮಾಡಲಿಲ್ಲ. ಅವರು ಒಂಚೂರು ಹೌದು ಇಲ್ಲ ಅವರು ವಾಪಸ್ ಹೋಗಿದ್ರು. ಈಗ ಇವು ರವಿ ರಾಥೋಡ್ ಫ್ರೆಂಡ್ಸ್ ಅಂತ ಅವ್ರ ಊರಿಗೆ ಬಂದಿದ್ದಾರೆ. ಮೇನ್ ಆರೋಪಿ ಯಾರಿದ್ದಾರೆ ರವಿ ರಾಥೋಡ್ ಅಂತ ಲೋಕಲ್ ಅವರಿದ್ದಾರೆ, ಅವನೇ ಕರೆಸ್ತಾನೆ. ಕರೆಸಿದ ಮೇಲೆ ಅವ್ರ ಜೊತೆನೇ ಊರಲ್ಲಿ ಇರ್ತಾರೆ ಅವರು.